ಇಮೋಷನಲ್ ಫೌಂಡೇಶನ್ ಭಾಳ ಮುಖ್ಯ. ದೈಹಿಕ ಫೌಂಡೇಶನ್ ಆಯ್ತು, ದೈಹಿಕವಾಗಿ ಮಕ್ಕಳನ್ನು ಬೆಳೆಸೋದು ಹೇಗೆ ಅಂತ. ಭಾವನಾತ್ಮಕವಾಗಿ ಬೆಳೆಸೋದು ಹೇಗೆ, ಅದಕ್ಕೆ ಬರ್ತಿದ್ದೀನಿ. ಚಿಲ್ಡ್ರನ್ ಫಸ್ಟ್ ನೀಡ್ ಟು ಫೀಲ್ ರೈಟ್ ಬಿಫೋರ್ ದೇ ಕ್ಯಾನ್ ಡೂ ರೈಟ್ ಅಂತ. ದೇ ಶುಡ್ ಫೀಲ್ ಗುಡ್. ಇಫ್ ದೇ ಫೀಲ್ ಗುಡ್ ದೇ ಕ್ಯಾನ್ ಡೂ ರೈಟ್ ಥಿಂಗ್ಸ್. ಇಲ್ಲೊಂದು ಮಾತು ಬರ್ತದೆ, ಇಮೋಷನ್ಸ್ ಹುಡುಗರು ಈ ಪುಟ್ಟ ಮಕ್ಕಳಿದ್ದಾಗ ಅಳ್ತಾ ಗೊತ್ತಾ ನಿಮಗೆ? ಕೆಲವು ಹುಡುಗರು 4 ವರ್ಷ ತನಕ ಅಳ್ತಾರೆ, ಹೋ ಅಂತ ಅಳೋದು, ಸಣ್ಣ ಸಣ್ಣಕ್ಕೆ ಅಳೋದು. ಇನ್ನು ಕೆಲವು ಹುಡುಗರು ಉಗ್ರ ಆಗ್ತವೆ, ಪರ ಹರ್ಕೊಳ್ಳೋದು, ಚಿವುಟೋದು ಎಲ್ಲ ಮಾಡ್ತವೆ. ಇನ್ನು ಕೆಲವು ಹುಡುಗರು ಮತ್ತೊಬ್ರು ಹೊಡೆಯೋದು, ಇನ್ನು ಕೆಲವು ಶಾಯ್ ಆಗ್ತಾರೆ. ಯಾಕೆ ಹಿಂಗೆ ಆಗ್ತಾರೆ, ಅದು ಏನು ಮಾಡಬೇಕು ಅಂತ ಒಂದು ತೋರಿಸ್ತೀನಿ. ಅದರಲ್ಲಿ ಲವ್ಲಿ ವಿಡಿಯೋ ವಿ ಹ್ಯಾವ್. ಇಲ್ಲಿದೆ, ಮಗು ಅಪ್ಸೆಟ್ ಆಗಿ ಅಳ್ತದಲ್ಲ, ಅವು ನಾವೇನು ಮಾಡಬೇಕು? ಏನು ಅಳಮುಂಜಿನೋ ನೀನು, ಅಳ್ತಾ ಕೂತು ಯಾವಾಗ ಅಳ್ತೀಯಲ್ಲ ನೀನು, ಬೈಬೇಡಿ. ಅದ್ರ ಬದಲು ಏನು ಹೇಳಬೇಕು ಗೊತ್ತಾ? ದಿಸ್ ಇಸ್ ಸಮಥಿಂಗ್ ಎಕ್ಸ್ಟ್ರಾಡಿನರಿ, ಐ ಶೋ ದ ವಿಡಿಯೋ ಟುಮಾರೋ. ನೆಕ್ಸ್ಟ್ ಸ್ಲೈಡಲ್ಲಿ ಬರುತ್ತೆ ಅಂಥದ್ದು. ಇದು ನಾನು ಹೇಳಿ ಮಾಡಿಸಿದ್ದೆ ಇದನ್ನು ವಿಡಿಯೋ. ಹೇಳಿದ್ದಲ್ಲ, ಆಕ್ಸ್ಫರ್ಡಲ್ಲಿ ಹುಡುಗ ಇದ್ದಾನೆ, ಜಾನ್ ವಿಲ್ಮಾಟ್ ಅಂತ. ಅವ್ನು ಬರ್ತಿದ್ದಾನಲ್ಲ 6 theories ಬಿಫೋರ್ ಮ್ಯಾರೇಜ್ ಅಂತ. ಅವನು ಈಸ್ ಅ ಬ್ರಿಲಿಯಂಟ್ ಇಂಗ್ಲೀಷ್ ಟೀಚರ್. ಅವ್ನು ಹೇಳಿದ, ದರ್ ಸಮಥಿಂಗ್ ಕಾಲ್ಡ್ ಆಸ್ ಲೇಬಲಿಂಗ್ ಇಮೋಷನ್ಸ್. ಸ್ವಲ್ಪ ಹೇಳ್ತಾ ಇದ್ದೆ, ದಯವಿಟ್ಟು ನೆನಪಿಟ್ಕೊಂಬಿಡಿ. ಲೇಬಲಿಂಗ್ ಇಮೋಷನ್ಸ್. ಆ ಮಗು ಅಳೋಕ್ಕೆ ಶುರು ಮಾಡಿದಾಗ, ಅಳ್ಬೇಡ ಅಂತ ಹೇಳಬೇಡಿ ಅವನಿಗೆ. ಓ, ದುಃಖ ಆಯ್ತಾ ನಿನಗೆ, ಅದಕ್ಕೆ ಅಳು ಬರುತ್ತಲ್ಲ, ದುಃಖ ಆಯ್ತಲ್ಲ ಅದಕ್ಕೆ ಅಳು ಬರುತ್ತಾ. ದಿ ಕೀಪ್ ಆನ್ ಸೇಯಿಂಗ್ ಇಟ್ 3-4 times, ಕಾಲ್ ಲೇಬಲಿಂಗ್ ಇಮೋಷನ್ಸ್ ಅಂತ. ಅವ್ನು ಅಳೋದಕ್ಕೆ ಕಾರಣ ಹೇಳ್ತಾ ಇದ್ದೀರಿ ನೀವು. ತೂಕಡಿಸ್ತಾ ಇದ್ದಾನೆ. ಓ, ಸುಸ್ತಾಗಿದೆ ಅನಿಸುತ್ತೆ ಅಲ್ಲ, ಸುಸ್ತಾಗಿದ್ದಕ್ಕೆ ನಿದ್ದೆ ಬರ್ತಾ ಇದ್ದಲ್ಲ, ಸುಸ್ತಾಯ್ತಲ್ಲ. ಸೇ ಇಟ್ 3-4 times, ಎವ್ರಿ ಟೈಮ್ ಇಟ್ ಹ್ಯಾಪನ್ಸ್. ಏನಾಗುತ್ತೆ ಗೊತ್ತಾ ತಮಾಷೆ? ಅವಾಗ ಅಳು ಬಂದ ಕಳ್ಳೆ ಅವನಿಗೆ ಅದು ಬಹುತೇಕ ದುಃಖ ಆಗಿರ್ಬೇಕು ನನಗೆ, ಅದಕ್ಕೆ ಅಳು ಬರ್ತದೆ, ದುಃಖ ಆಗಿರಬೇಕು. ನಾನು ಹೇಳಿದೆ 2 ಮನಸ್ಸಿದ್ದಾವೆ ನಮ್ಗೆ, ನೀನು ಹೇಳಿದೆ ಅದನ್ನು. ಇಮೋಷ್ನಲ್ ಮೈಂಡ್ ಆ್ಯಂಡ್ ರ್ಯಾಷನಲ್ ಮೈಂಡ್ ಅಂತ 2 ಇದ್ದಾವೆ. ಇಮೋಷ್ನಲ್ ಮೈಂಡ್ ಬೇಗ ಬಂದುಬಿಡುತ್ತೆ, ಭಾವನಾತ್ಮಕ ಮನಸ್ಸು ಬೇಗ ಬಂದುಬಿಡುತ್ತೆ. ಈ ವಿಚಾರಾತ್ಮಕ ಮನಸ್ಸು ನಿಧಾನಕ್ಕೆ ಬರುತ್ತೆ. ಅಳೋ ಹುಡುಗನಿಗೆ ನಾನು ಬಹುಶಃ ದುಃಖ ಆಗಿದೆ ಅನಿಸುತ್ತೆ ಅನ್ನೋದು ರ್ಯಾಷನಲ್ ಮೈಂಡ್. ಅದು ಆಟೋಮ್ಯಾಟಿಕಲಿ ಮನಸ್ಸು ಮೇಲೆ ಹೋಗುತ್ತೆ. ಅವನಿಗೆ ಅಳೋದು ಮರೆತು ಹೋಗುತ್ತೆ, ಬಹುತೇಕ ದುಃಖ ಆಗಿರ್ಬೇಕು ನನಗೆ, ಅದಕ್ಕೆ ಹೇಳ್ತಾ ಇದ್ದೀನಿ. ದುಃಖ ಯಾಕಾಯಿತು? ದ ಮೊಮೆಂಟ್ ಈ ಸ್ಟಾರ್ಟ್ಸ್ ಅನಲೈಸಿಂಗ್, ಯು ವಿಲ್ ನಾಟ್ ಕ್ರೈ. ಇದು ಬ್ಯೂಟಿಫುಲ್ ಟೆಕ್ನಿಕ್ ಕಲಿಸಿದ್ದವರು. ಹಸಿವೆ ಆಗಿದೆ ಅವನಿಗೆ ಅಂತ, ನೀವು ಹಸಿವೆ ಆಗಿರ್ಬೇಕಲ್ಲ, ಅದಕ್ಕೆ ಹಿಂಗಾಗಿದೆ ಮುಖ ನಿಂದು. ಇದನ್ನು ಒಂದೇ ಸಲ ಗೊತ್ತಾಗಲ್ಲ ನಮಗೆ, ಒಂದೇ ಸಲ ಗೊತ್ತಾಗೋದೇ ಇಲ್ಲ. ಒಂದು ಸಲ ಟ್ರೈ ಮಾಡಿ ನೋಡಿ ಕಂಟಿನ್ಯೂಸ್ ಆಗಿ. ದೇ ಸ್ಟಾರ್ಟ್ ಅನಲೈಸಿಂಗ್. ದ ಮೊಮೆಂಟ್ ದೇ ಸ್ಟಾರ್ಟ್ ಅನಲೈಸಿಂಗ್, ದ ಇಮೋಷನಲ್ ಲೆವೆಲ್ ಕಮ್ಸ್ ಡೌನ್. ಒಂದೇ ಸಲ ನಾಳೆ ಮರುದಿವಸ ಮಾಯ ಆಗುತ್ತೆ, ಅದು ಡೋಲೋ 50 ಅಲ್ಲ, ಅದು ಕಮ್ಮಿ ಆಗೋದು. ಬಟ್ ಇಟ್ ಟೇಕ್ಸ್ ಸಮ್ ಟೈಮ್, ಬಟ್ ಇಟ್ ಡಸ್ ವರ್ಕ್. ನಾನು ಚೆಕ್ ಮಾಡಿ ನೋಡಿದ್ದೀನಿ. ಮಕ್ಕಳನ್ನ ಶಿಕ್ಷೆ ಕೊಡೋಲ್ಲ ಯಾವ ದೇಶದಲ್ಲೂ. ಐ ಥಿಂಕ್ ಯು ಆರ್ ಅಪ್ಸೆಟ್, ಐ ಥಿಂಕ್ ಯು ಆರ್ ಅಪ್ಸೆಟ್ ಫಾರ್ ಸಮಥಿಂಗ್. ವಾಟ್ ಅಪ್ಸೆಟ್ ಯು? ಅವನ ಕಡೆ ಮಾತಾಡಿಸ್ಬೇಕು. ಒನ್ಸ್ ಈ ಸ್ಟಾರ್ಟ್ಸ್ ಟಾಕಿಂಗ್, ಸ್ಟಾರ್ಟ್ಸ್ ಎಕ್ಸ್ಪ್ರೆಸಿಂಗ್, ಈಸ್ ಇಮೋಷನ್ಸ್ ಕಮ್ ಡೌನ್. ಅದು ನಾಳೆ ವಿಡಿಯೋನ ತೋರಿಸ್ತೀನಿ ನಿಮಗೆ. ಲಾಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಪ್ರೇಸ್ ದಿ ಎಫರ್ಟ್ ಆಫ್ ದ ಚೈಲ್ಡ್, ನಾಟ್ ದ ಸಕ್ಸಸ್ ಆ್ಯಂಡ್ ರಿಸಲ್ಟ್. ಹುಡುಗ ಬರ್ತಾನೆ, ನನಗೆ ಮಾರ್ಕ್ಸ್ ಜಾಸ್ತಿ ಬಂದಿಲ್ಲ, 60% ಮಾರ್ಕ್ಸ್ ಬಂದಿದೆಯಪ್ಪ, ಐ ಆಮ್ ನಾಟ್ ಫೀಲಿಂಗ್ ಹ್ಯಾಪಿ ಅಬೌಟ್ ಇಟ್. ನನಗೆ 80 ಬರುತ್ತೆ ಅಂದ್ಕೊಂಡಿದ್ದೆ, 60 ಬಂತು ಅಂತ. ನಾನೇನು ಮಾಡಬೇಕು? ನನಗೆ ಗೊತ್ತಿತ್ತು ಹಣೆ ಬರ, ನೀನು ಹಿಂಗೆ 60 ಬರ್ತಂದು ಗೊತ್ತಿತ್ತು ನನಗೆ, 80 ಓದೋ ರೀತಿಯೇ ಗೊತ್ತಾಗಿತ್ತು ನನಗೆ. ಬೇಡ ಅದು. ಎಪ್ರಿಷಿಯೇಟ್ ದಿ ಎಫರ್ಟ್, ಡೋಂಟ್ ಎಪ್ರಿಷಿಯೇಟ್ ಓನ್ಲಿ ರಿಸಲ್ಟ್ಸ್. ಫಸ್ಟ್ ರ್ಯಾಂಕ್ ಬಂದರೆ ಮಾತ್ರ ಚಪ್ಪಾಳೆ ತಟ್ಟಬೇಕು ಅಂತಿಲ್ಲ. ಐ ನೋ ಯು ಹ್ಯಾವ್ ವರ್ಕ್ಡ್ ಹಾರ್ಡ್. ಕ್ರಿಕೆಟ್ ಟೀಮಿಗೆ ಹೋಗಬೇಕು ಅಂತ ಆಡ್ತಾನೆ, ಚೆನ್ನಾಗಿ ಆಡ್ತಾನೆ, ಟೀಮಲ್ಲಿ ಸೆಲೆಕ್ಷನ್ ಆಗಲ್ಲ, ಬಿಡೋ, ಚೆನ್ನಾಗಿ ಆಡಿದ್ದೀನಿ, ನಾನು ನೋಡಿದ್ದೀನಿ, ಫಸ್ಟ್ ಕ್ಲಾಸ್ ಆಡ್ತೀಯ, ನೆಕ್ಸ್ಟ್ ಟೀಮಲ್ಲಿ ಸೆಲೆಕ್ಷನ್ ಆಗ್ತಾಬಿಟ್ಟು ನಿಂದು. ಟೆಲ್ ಹಿಮ್ ದಟ್ ಇಟ್ ಈಸ್ ಎನ್ ಎಫರ್ಟ್, ಯು ಆರ್ ಡನ್ ವೆಲ್ ಇನ್ ಎಫರ್ಟ್. ಎಲ್ಲಿವರೆಗೂ ನನ್ನ ಎಫರ್ಟ್ ಬಗ್ಗೆ ತೃಪ್ತಿ ಇದೆಯೋ ರಿಸಲ್ಟ್. ಈಗ ಭಗವದ್ಗೀತೆಯಲ್ಲಿ ಒಂದು ಮಾತು ಬರ್ತದೆ, ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ. ಭಾಳ ಜನ ತಪ್ಪು ಅರ್ಥ ಮಾಡ್ಕೋತಾರೆ ಅದನ್ನು. ಕರ್ಮಣ್ಯೇವ ಅಧಿಕಾರ ಮಾ ಫಲೇಶು, ಕರ್ಮಕ್ಕೆ ಮಾತ್ರ ನೀನು ಅಧಿಕಾರ ಆಗಿದ್ದೆ, ಫಲಕ್ಕಲ್ಲ. ಅಂದರೆ ಏನರ್ಥ? ಇಡೀ ತಿಂಗಳು ಕೆಲಸ ಮಾಡಿ ಸಂಬಳ ಅಪೇಕ್ಷೆ ಮಾಡಬಾರ್ದಾ? ಹಂಗಲ್ಲ ಅದು. ನೀನು ಸರಿಯಾಗಿ ಕೆಲಸ ಮಾಡಿ ಸಂಬಳ ಬಂದೇ ಬರುತ್ತೆ. ಕೆಲಸ ಮಾಡಿದ್ರೆ ತೆಗೆದು ಹಾಕ್ತಾರೆ, ಸಂಬಳ ಬರೋದೇ ಇಲ್ಲ. ಅವರು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಸರಿಯಾಗಿ ರೂಲ್ಸ್ ಎಲ್ಲ ಫಾಲೋ ಮಾಡಿಕೊಂಡು ನಾನು ಕೇರ್ಫುಲ್ಲಾಗಿ ರೋಡಲ್ಲಿ ಡ್ರೈವ್ ಮಾಡ್ತಾ ಇದ್ದರೆ ಗ್ಯಾರಂಟಿ ಗುರಿ ಮುಟ್ತೀನಿ. ಆ ಕಡೆಗೆ ನೋಡ್ಕೊಂಡ್ರೆ ಪೆಟ್ಟಾಗಿ ಬಿದ್ದು ಹೋಗ್ತೀನಿ ಎಲ್ಲೊಂದು ಕಡೆ. ಅಂದರೆ ನಿನ್ನ ಕೆಲಸ ಸರಿಯಾಗಿ ಮಾಡಯ್ಯ, ಫಲದ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅಂದರೆ ನಿನ್ನ ಪ್ರಯತ್ನಕ್ಕೆ ತಲಾಗಿ ಫಲ ಸಿಗ್ತದೆ ಅಂತ ನಮ್ಮ ಮಕ್ಕಳಿಗೆ ಹೇಳಬೇಕಾದದ್ದು. ವರ್ಕ್ ಆನ್ ದಿ ಎಫರ್ಟ್ ಮಾಡು, ಫಲ ಸಿಗ್ತದೆ ಅಂತ ಹೇಳಿ. ಎಪ್ರಿಷಿಯೇಟ್ ದಿ ಎಫರ್ಟ್. ಐ ಕ್ಯಾನ್ ಗಿವ್ ನಂಬರ್ ಆಫ್ ಎಕ್ಸಾಂಪಲ್ಸ್ ಆಫ್ ದ್ಯಾಟ್ ಕೈಂಡ್. ಒಂದ್ಸಲ ಮಕ್ಕಳಿಗೆ ಎಫರ್ಟ್ ಬಗ್ಗೆ ಪ್ರೀತಿ ಬಂದಾಗ, ಇಫ್ ಐ ಸ್ಟಾರ್ಟ್ ಡೂಯಿಂಗ್ ಮೈ ವರ್ಕ್ ಪ್ರಾಪರ್ಲಿ ರೆಗ್ಯುಲರ್ಲಿ, ಮಾರ್ಕ್ಸ್ ಬರಲ್ವ ಚೆನ್ನಾಗಿ ಓದಿದಾಗ. ಇಫ್ ಐ ಫೋಕಸ್ ಆನ್ ಲರ್ನಿಂಗ್, ಮಾರ್ಕ್ಸ್ ವಿಲ್ ಕಮ್. ಇಫ್ ಐ ಓನ್ಲಿ ಫೋಕಸ್ ಆನ್ ಮಾರ್ಕ್ಸ್,
ಎಫರ್ಟ್ ವಿಲ್ ನಾಟ್ ಬಿ ದೇರ್. ಅದಕ್ಕೆ ದಯವಿಟ್ಟು ಇದನ್ನು ಮಾಡೋಣ. ಈ ಇಮೋಷ್ನಲ್ ಫೌಂಡೇಶನ್ ಇಲ್ಲಿ ನಿಲ್ಲಿಸೋಣ. ಇಟ್ ಈಸ್ ಆಲ್ರೆಡಿ 7:15 ನಾವು. Next 15 minutes, if there are any questions, I'll answer, and we stop at 7:30. Sir, thank you for today's session also. It was wonderful. ಮೂರು ಥರದ ಪೇರೆಂಟಿಂಗ್ ಸ್ಟೈಲ್ಸ್ ಹೇಳ್ಕೊಟ್ರಿ. ಅದರಲ್ಲಿ ಅಗೇನ್ ಲೈಕ್ ಐ ಆಸ್ಕ್ಡ್ yesterday, the question remains the same. Can we adopt two different styles and draw thin line? ಅಂದರೆ ಇವಾಗ ಓವರ್ ಪವರಿಂಗ್ ಪೇರೆಂಟಿಂಗ್ ಅಂತ ಹೇಳಿದ್ರಿ, ಅದರಲ್ಲೂ ಆ್ಯಂಡ್ ಇವನ್ ಸಂಸ್ಕೃತ ಕೋಟು ಹೇಳಿದ್ರಿ ಆಫ್ಟರ್ 5 years ಸ್ವಲ್ಪ ದಂಡಿಸೋದು ರಿಕ್ವೈರ್ಡ್ ಅಂತ. ಸೊ ಮೈ ಕ್ವೆಶನ್ ಸ್ಟಿಲ್ ರಿಮೇನ್ಸ್ ದ ಸೇಮ್. ಕ್ಯಾನ್ ವಿ ಅಡಾಪ್ಟ್ ಜೆಂಟಲ್ ಪೇರೆಂಟಿಂಗ್ ಆ್ಯಂಡ್ ಲಿಟಲ್ ಬಿಟ್ ಆಫ್ ಪನಿಷ್ಮೆಂಟ್ ಆಲ್ಸೋ? ಇಸ್ ದಟ್ ಓಕೆ? ಹೇಳ್ಬೋದು. ಈಗ ವೆಸ್ಟರ್ನ್ ಫಿಲಾಸಫಿ ಒಳಗೆ 4 ಸ್ಟೈಲ್ ಹೇಳ್ತಾರೆ ಅವರು. ಒನ್ ಈಸ್ ಅಥಾರಿಟೇಟಿವ್, ಅಥಾರಿಟೇರಿಯನ್, ಮೂರನೇದು ಇದು ಪರ್ಮಿಸಿಬಲ್ ಸೊಸೈಟಿ, ಲಾಸ್ಟ್ ಈಸ್ ಅನ್ಇನ್ವಾಲ್ವ್ಡ್ ಅಂತ 4 ಕ್ಯಾಟಗರಿ ಮಾಡ್ತಾರೆ. ಅಥಾರಿಟೇಟಿವ್ ಅಂದರೆ ನೀವು ಹೇಳ್ತಿರೋ ರೀತಿ ಡಿಸಿಪ್ಲಿನೂ ಇದೆ, ಪ್ರೀತಿನೂ ಇದೆ. ನಾನು ಆಗಲೇ ಹೇಳಿದ್ದೆನಲ್ಲ, ಗಡಿಗೆ ಮಾಡಬೇಕಾದ್ರೆ ಹೊರಗಡೆ ತಟ್ತಾ ಇರ್ತಾನೆ, ಒಳಗಡೆ ಕೈ ಕೊಡ್ತಾನೆ ಅಂತ. ಒಳಗಡೆ ತಟ್ಟೋದು, ದಂಡಿಸೋದು. ದಂಡಿಸ್ಬೇಕು ಅಂದರೆ ಫಿಸಿಕಲ್ ಪನಿಷ್ಮೆಂಟ್ ಅಂತಲ್ಲ, ಬಟ್ ಈ ಶುಡ್ ನೋ ಇಸ್ ನಾಟ್ ಪಾಸಿಬಲ್. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ, ಅದಿಟ್ ಪರ್ಹ್ಯಾಪ್ಸ್ ವಿಲ್ ಮೇಕ್ ಇಟ್ ಕ್ಲಿಯರ್. When you are following the rules, you be very strict about it, clear about it. ಅಲ್ಲಿ ಮರ್ಸಿ ಇಲ್ಲ. ದಂಡ ಅದು ಹೇಳ್ತಿಲ್ಲಲ್ಲ, ದಶವರ್ಷಾಣಿ ತಾಡೆಯತ್ತೆ ಅಂದರೆ ಹೊಡಿಬೇಕು ಅಂತ, ಹಂಗಲ್ಲ. ಅದು ಡಿಸಿಪ್ಲಿನ್ ಮಾಡಬೇಕು ಅಂತ. ಆ ಡಿಸಿಪ್ಲಿನ್ ಮಾಡ್ಬೇಕಾದ್ರೆ ಹಾದಿಗಳಿದೆ, ಹೊಡೆದೇ ಡಿಸಿಪ್ಲಿನ್ ಮಾಡಬೇಕು ಅಂತಿಲ್ಲ. ಒಂದು ಸಣ್ಣ ಎಕ್ಸಾಂಪಲ್ ಐತೆ, ಪ್ರಾಕ್ಟಿಕಲ್ ಎಕ್ಸಾಂಪಲ್ ವಿಚ್ ಯು ಕ್ಯಾನ್ ಯೂಸ್. ನಮ್ಮ ಮನೇಲಿ ನಾನು ಸಾಕಷ್ಟು ಪ್ರಯೋಗಗಳು ಮಾಡಿದ್ದೀನಿ ಈ ಥರ. ನನ್ನ ಮೊಮ್ಮಗಳಿದ್ಲು, 4 ವರ್ಷದವಳಿದ್ಲು ಅವಾಗ. ನಿಮ್ಗೆ ನಾನು ಹೇಳಿದ್ದು ನಿನ್ನೆ ಅದನ್ನು, ಡೊರೆಮಾನ್ ಹೇಳಿಲ್ಲಲ್ಲ, ಓಕೆ. ಆಕೆಗೆ ಡೊರೆಮಾನ್ ಹುಚ್ಚು ಹತ್ಬಿಡ್ತು ಹುಡುಗಿಗೆ. ಡೊರೆಮಾನ್ ಅಂತ ಒಂದು ಕಾರ್ಟೂನ್ ಶೋ, ಅದನ್ನು ನೋಡಬೇಕು ಅಂತ. ನನ್ನ ಸೊಸೆ ಬಂದ್ಲು, ಅಪ್ಪ ಭಾಳ ಹಚ್ಕೊಂಡ್ಬಿಟ್ಟಿದ್ದ, ಅಡಿಕ್ಟ್ ಆಗಿದ್ದಾಳೆ ಆಕೆ, ಡೊರೆಮಾನ್ ನೋಡಬೇಕು ಅಂತ. ನಾ ಇದು ಡೊರೆಮಾನ್ ಪರಿಚಯ ಯಾರು ಮಾಡಿದ್ರು ಆಕೆಗೆ ಅಂತ ಕೇಳಿದೆ. ಆಕೆಗೇನು ಗೊತ್ತಿರಲಿಲ್ಲಲ್ಲ ಡೊರೆಮಾನ್ ಯಾರು ಅಂತ. ನಿನ್ನ ಕೆಲಸ ಇತ್ತು ನೋಡು, ಕೊಡಿಸಿದೆ, ತಪ್ಪೇನಿಲ್ಲ. ದಿನ ನೋಡಿ ಆ ಡೊರೆಮಾನ್ ಸ್ನೇಹಿತ ಆಗಿಬಿಟ್ಟ, ನೀನೇನು ಬೇಕಾಗಿಲ್ಲ ಈಗ. ಆಕೆ ಬಿಡಿಸೋದು ಹೇಗೆ ಅಂದ್ಲು, ನೀನೇ ಬಿಡಿಸ್ಬೇಕು. ಇದೊಂದು ಟ್ರಿಕ್ ಹೇಳ್ಕೊಡ್ತೀನಿ ನಾನು ನಿಮಗೆ. ಶಿಸ್ತು ಅಂತ ಹೇಳಿದ್ರಲ್ಲ, ಹೌ ಟು ಬೀಟ್ ದ ಮೈಂಡ್. ಅಂಟಿಲ್ ಹೌ ಟು ಬೀಟ್ ದ ಮೈಂಡ್. ನಾನು ಸೊಸೆಗೆ ಹೇಳಿದ್ದೆ, ನೋಡಮ್ಮ ನೀ ಹಚ್ತೀಯಲ್ಲ ಟಿ ವಿ, ಮಗು ಹೇಳಬೇಕು. ಆಕೆ ಗಡಿಯಾರ ಗೊತ್ತಾಗಲ್ಲ ಆಕೆಗೆ. ಈ ನೋಡೋ, ಈ ಮುಳ್ಳು ಇಲ್ಲಿ ಬಂದ ತಕ್ಷಣ ಆಫ್ ಆಗಬೇಕು, ಈ ಮುಳ್ಳು ಇಲ್ಲಿ ಬಂದ ತಕ್ಷಣ ಬಂದ್ ಮಾಡಬೇಕು. ಹಚ್ಚು ಅಂತ ಹೇಳಕ್ಕೆ ಮೊದಲು ಬಂದ್ ಮಾಡೋದು, ಆಮೇಲೆ ನೋಡ್ಕೋಣ. ಹಚ್ಚಿಬಿಟ್ಟು ಮರಿಬೇಡ, ಆ ಟೈಮ್ ಬಂದು ಕರೆಕ್ಟಾಗಿ ಆಫ್ ಮಾಡು. ಇಲ್ಲಿ ನಾವು ಇಡೀ ಪರಿವಾರ ಸಹಕಾರ ಮಾಡಬೇಕಾಗತ್ತೆ. ಮನೆಯಲ್ಲಿ ಹಿರಿಯರು ಇರ್ತಾರೆ, ನಾವೇನು ಮಾಡ್ತೀವಿ, ಆಫ್ ಮಾಡಿದ್ಲಕ್ಕೆ ಬಂದು ಓ ಅಂತ ಹತ್ಲಕ್ಕೆ, ಬೇಕು ನನಗೆ ಬೇಕು ಓ ಅಂತ ಹೇಳೋದು. ನಮ್ಮ ಮನೆ ಸುಪ್ರೀಂ ಕೋರ್ಟ್ ನಾನೇ. ಬಂದು ಅಜ್ಜ ಅಮ್ಮ ಹಚ್ತಾ ಇಲ್ಲ ಟಿ ವಿ ಅಂದ್ಲು. ಈಗ ನಮ್ಮ ಮನೇಲಿ ಹಿರಿಯರು ಕೂಡ ಜವಾಬ್ದಾರಿ ತೊಗೋಬೇಕಾಗತ್ತೆ ಇದರೊಳಗೆ. ಸಾಮಾನ್ಯವಾಗಿ ಏನಾಗತ್ತೆ ಗೊತ್ತಾ, ಅಪ್ಪ ಅಮ್ಮ ಸ್ಟ್ರಿಕ್ಟ್ ಆಗಿರಬೇಕು ಅಂತಾರೆ. ಅಜ್ಜ ಅಜ್ಜಿ ಹಚ್ಚಿಬಿಡು ಪಾಪ, ಕೇಳ್ತದೆ ಕೊಟ್ಬಿಡು, ಏನಾಗ್ತದೆ ಕೇಳು. ಅಲ್ಲಿ ಹೋಯ್ತು ನಿಮ್ಮ ಕೇಸು. ಎಲ್ಲರೂ ಮಾತಾಡ್ಕೋಬೇಕು. ಆ ಹುಡುಗಿಗೆ ಅದು ಚಟ ಆಗ್ತಾ ಇದೆ, ಬಿಡಿಸ್ಬೇಕಾಗಿದೆ. ನನ್ನ ಕಡೆ ಬಂದು ಅಜ್ಜ ಏನು ಮಾಡಲಿ ಅಂತ, ಒಂದು ಕುರ್ಚಿ ಹಾಕ್ಕೊಡ್ತೀನಿ ಚೆನ್ನಾಗಳು, ಕಣ್ಣು ಸ್ವಚ್ಛ ಆಗತ್ತೆ, ಟಿ ವಿ ಮಾತ್ರ ಹತ್ತಲ್ಲ. ಬಂದು ಟಿ ವಿ 1 ವಾರ ಹಚ್ಚಲಿಲ್ಲ. ಆಕೆಗೇನು ಗೊತ್ತಾಯ್ತು, ಇಲ್ಲಿ ಬಂದರೆ ಬಂದಾಗತ್ತೆ ಅಂತ ಗೊತ್ತಾಯ್ತಾ. ನಾನು ಹೇಳಿದೆ, ಪುಟ್ಟ ಹೆಂಗಿದ್ರು ಬಂದಾಗತ್ತೋ, ಇಲ್ಲಿ ಬಂದರೆ ಬಂದಾಗ್ಬಿಡುತ್ತಲ್ಲ, ನೀನೇ ಆಫ್ ಮಾಡು, ಅಮ್ಮನಿಗೆ ಹೇಳು, ಗುಡ್ ಗರ್ಲ್ ಅಂತಾಳೆ. ಹೆಂಗೋ ಗಾಳಿ ಹಿಟ್ಟು ಹಾರ್ಕೊಂಡು ಹೋಗ್ತಾ ಇದೆ, ಕೃಷ್ಣಾರ್ಪಣ ಅಂದ್ರೆ ಒಳ್ಳೇದಲ್ವಾ. ಹಾಗೆ ಹುಡುಗಿ ತಾನೇ ಆಫ್ ಮಾಡಿದ್ಲು, ಅಮ್ಮ ನಾನೇ ಆಫ್ ಮಾಡಿದೆ, ವೆರಿ ಗುಡ್ ಗರ್ಲ್ ಅಂದು. ನೆಕ್ಸ್ಟ್ ಟೈಮ್ ಏನಾಯ್ತು ಗೊತ್ತಾ, ಆಕೆನೇ ಕೇಳೋಳು, ಅಮ್ಮ ಎಲ್ಲಿಗೆ ಸ್ಟಾಪ್ ಮಾಡಬೇಕು, ನಾನು ಎಲ್ಲಿಗೆ ಬಂದ ಸ್ಟಾಪ್ ಮಾಡಬೇಕು. ದಿಸ್ ಈಸ್ ಕಾಲ್ಡ್ ಸೆಲ್ಫ್ ರೆಗ್ಯುಲೇಷನ್. ಶಿಸ್ತು ಇದೆ ಅಲ್ಲಿ, ಪರ್ಮಿಷನ್ನು ಕೊಡಲಿಲ್ಲ ನಾವು. ವಿ ಆರ್ ವೆರಿ ಸ್ಟ್ರಿಕ್ಟ್ ಅಬೌಟ್ ಇಟ್. ವಿಲ್ ನಾಟ್ ಅಲೌ ದ ಟಿ ವಿ ಟು ಗೋ ಆನ್ ಬಿಯಾಂಡ್ ದಟ್ ಪರ್ಟಿಕ್ಯುಲರ್ ಟೈಮ್. ನೀ ಎಷ್ಟೇ ಹತ್ರ ಕೊಡಲ್ಲ ನಾವು. ಮಗು ಗೊತ್ತಾಗಬೇಕು. ಇದು ಯಾಕೆ ಹೇಳ್ತಿದ್ದೀನಿ ಗೊತ್ತಾ, ಇಫ್ ಯು ಡೋಂಟ್ ರೆಗ್ಯುಲೇಟ್ ಲೈಕ್ ದ್ಯಾಟ್, ವೆನ್ ದ ಚಿಲ್ಡ್ರನ್ ಗ್ರೋ ಅಪ್, ದೇ ಗ್ರೋ ಫೀಲಿಂಗ್ ದಟ್ ವಾಟ್ ಎವರ್ ದೇ ವಾಂಟ್ ದೇ ವಿಲ್ ಗೆಟ್ ಇಟ್. ಜಗತ್ತಲ್ಲಿ ಎಲ್ಲ ಸಿಗಲ್ಲ ಸ್ವಾಮಿ, ಯಾವುದೂ ಸಿಗಲ್ಲ. ಸಿಗದೆ ಹೋದಾಗ ಮನಸ್ಸಿಗೆ ಆಘಾತ ಆಗತ್ತೆ. ದೇ ಆರ್ ನಾಟ್ ಯೂಸ್ ಟು ಫೇಲಿಂಗ್, ದೇ ಆರ್ ನಾಟ್ ಯೂಸ್ ಟು ಬೀಯಿಂಗ್ ಟೋಲ್ಡ್ ನೋ. ದೇ ಫೈಟ್ ಆ್ಯಂಡ್ ಗೆಟ್ ವಾಟ್ ದೇ ವಾಂಟ್. ತೋರಿಸ್ತು, ವಿಡಿಯೋ ಇದೆ, ಗೊತ್ತಿದ್ದು ಹಠ ಇದೆ ಅವರಿಗೆ, ಜಗಳಾಡೋದು ಸಿಗ್ತದೆ ಅಂತ ಗೊತ್ತಿದೆ. ಮನೇಲಿ ನಾವೇನು ಮಾಡ್ತೀವಿ, ಒಬ್ರು ಯಾರು ಕನ್ಸೆಷನ್ ತೋರಿಸ್ಬಿಟ್ರೆ ಸಾಕು. ಏನು ಮಾಡ್ತಾ ಗೊತ್ತಾ ಮಕ್ಕಳು ನೋಡಿ, ನೆಕ್ಸ್ಟ್ ಟೈಮು ನೀವು ಅಲ್ಲೇ ಹೋಗ್ತಾವು, ಅಜ್ಜಿ ಹಚ್ಚಲಿಲ್ಲ ನೋಡಿ ಹಚ್ಕೊಡು, ಅಜ್ಜಿ ಪರ್ಮಿಷನ್ ಕೊಟ್ಟಿದ್ದಾರೆ ಹೋದ ಸಲ. ನಾನು ಹೇಳೋದು, ಅಜ್ಜ ಅಜ್ಜಿ ಎಲ್ಲರೂ ಕೂತ್ಕೊಂಡು, ಇಫ್ ಯು ಡಿಸೈಡ್ ಟು ಫಾಲೋ ಎ ಪರ್ಟಿಕ್ಯುಲರ್ ರೂಲ್, ಆಲ್ ಆಫ್ ಅಸ್ ವಿಲ್ ಫಾಲೋ. ದಟ್ ಈಸ್ ದಂಡ, ಶಿಕ್ಷೆ. ಇದು ನಾವು ಸೈನ್ಸಲ್ಲಿ ಈಗ ಟೀಚಿಂಗಲ್ಲಿ ಏನು ಮಾಡ್ತೀವಿ ಗೊತ್ತಾ, ಸ್ಕೂಲಲ್ಲಿ ಹೊಸ ವರ್ಡ್ ತೆಗೆದಿದ್ದಾರೆ ಈಗ. ಪನಿಷ್ಮೆಂಟ್ ಅನ್ನಲ್ಲ,
ಪಾಸಿಟಿವ್ ಡಿಸಿಪ್ಲಿನಿಂಗ್ ಅಂತ. ಅದು ಹೇಗೆ ಪಾಸಿಟಿವ್ ಡಿಸಿಪ್ಲಿನ್ ಏನು ಮಾಡಬೇಕು? ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಪಾಸಿಟಿವ್ ಡಿಸಿಪ್ಲಿನ್ ಅಂದರೆ ಹೊಡಿಬೇಕು ಅಂತಿಲ್ಲ. ಈಗ ನಾನು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿದ್ದಾಗ 3 ಜನ ಹುಡುಗರು ಬಂದರು. ಕೋಲ್ಹಾಪುರದಿಂದ ಬಂದವರು, ಬಹುದೊಡ್ಡ ಶ್ರೀಮಂತರು, ದೊಡ್ಡ ಬಿಸ್ನೆಸ್ ಮನ್ ಮಕ್ಕಳು 3 ಜನ. ಆ್ಯರೋಗಂಟ್ ಟು ದ ಕೋರ್, ಭಾರಿ ಶ್ರೀಮಂತ. ಆ ಹುಡುಗನಿಗೆ ನಿಮ್ಮ ಅಪ್ಪನ ಹಾಬಿ ಏನು ಅಂದರೆ ಅವ್ನು ಬರೀತಾನೆ ಕಲೆಕ್ಟಿಂಗ್ ವೈಟ್ ಮರ್ಸಿಡೀಸ್ ಅಂತ ಬರೀತಾನು. ಆ ಥರ ಹುಡುಗ ಆ್ಯರೋಗಂಟ್ ಇದ್ರು. ಹೋದ್ರೆ ಒಬ್ಬ ಹುಡುಗ ದರ್ಶನ್ ಅನ್ನೋನು ಭಾರಿ ಆ್ಯರೋಗಂಟ್, ಚಿಕ್ಕಂಗೆ ಹೊಡೆಯೋನು. ಒಳ್ಳೆ ಟಾಯ್ಲೆಟಿಗೆ ಹೋದ, ದೊಡ್ಡ ಬ್ಯೂಟಿಫುಲ್ 5 ಸ್ಟಾರ್ ಹೋಟೆಲ್ ಇದ್ದಂಗಿದೆ ಅದು. ದೊಡ್ಡ ಗ್ಲಾಸ್, ವಾಲ್ ಟು ವಾಲ್ ಮಿರರ್ ಇದೆ, ಟಲ್ ಅಂತ ಹೋಗ್ದ, ಹೊಡೆದೋಯ್ತು ಗ್ಲಾಸ್. ಮೇಟ್ರನ್ನ ಹೋದ್ರು, ಯಾಕೆ ಹೊಡೆದ್ಯೋ ಅಂತ ಕೇಳಿದ್ರು. ಯಾಕೆ ಹೋಗಾಡ್ತೀರಿ ಅಂದವನು. ಯಾಕೆ ಹೋಗಾಡ್ತೀರಿ? ಆ ದುಡ್ಡು ನಮ್ಮ ಅಕೌಂಟಿಗೆ ಹಾಕಿರಿ, ನಮ್ಮಪ್ಪ ಕಟ್ತಾನೆ. ನಿಮ್ಮ ಸಂಬಳ ಎಷ್ಟು? ನಿಮ್ಮ ಸಂಬಳ ಎಷ್ಟು? ನನ್ನ ಡ್ರೈವರ್ ಕೂಡ ನಿಮ್ಗಿಂತ ಜಾಸ್ತಿ ತಗೋತಾನೆ. ಈ ಥರದ್ದು ಮಾತಾಡುವಂಥ ಹುಡುಗರು. ನಾವೇನು ಮಾಡಬೇಕು? ಅವನಿಗೆ ಹೊಡೆಯೋಕ್ಕಾಗಲ್ಲ. ನಾನೇನು ಮಾಡಿದ್ದೆ ಅಷ್ಟರೊಳಗೆ, ವಾಟ್ ಹಿ ಲೈಕ್ಸ್ ಮೋಸ್ಟ್ ಅಂತ ಗೊತ್ತು ನನಗೆ. ಈಸ್ ಕ್ರಿಕೆಟ್ ಕ್ರೇಜಿ. ಅವನು ಕ್ರಿಕೆಟ್ ಆಡಬೇಕು ಗ್ರೌಂಡಲ್ಲಿ. ಕ್ರಿಕೆಟ್ ಬಿಡಿಸಿದ್ರೆ ಹೋ ಅಂತ ಹೇಳ್ತಿದ್ದ ಅವನು. ನಾನೇನು ಹೇಳಿದೆ? ಸಿಂಪಲ್, ದರ್ಶನ್ ಯು ಆರ್ ಔಟ್ ಆಫ್ ದ ಕ್ರಿಕೆಟ್ ಗ್ರೌಂಡ್ ಫಾರ್ 1 ವೀಕ್. ಕಾಲು ಹಿಡ್ಕೊಂಡ್ಬಿಟ್ಟ. ಸರ್ ನೀವು ಏನು ಹೇಳಿದ್ದು ಮಾಡಿ, ಕ್ರಿಕೆಟ್ ಬಿಡಿಸ್ಬೇಡಿ ಸರ್, ಉಳ್ಕಿದೆ ಹೊಡಿರಿಬೇಕಾದ್ರೆ. ನಾನು ಹೊಡೆಯಲ್ಲ, ನಾನು ಕ್ರಿಕೆಟ್ ಇಲ್ಲ. ನಾನು ಪಾಸಿಟಿವ್ ಡಿಸಿಪ್ಲಿನ್ ಅಂದರೆ ಗೊತ್ತಾಯ್ತಲ್ಲ, ಡಿನೈಯಿಂಗ್ ವಾಟ್ ದ ಚೈಲ್ಡ್ ಲೈಕ್ಸ್ ಮೋಸ್ಟ್. ಎಲ್ಲನೂ ಬೇಕಾಗಿಲ್ಲ, ಅದು ಇಲ್ಲದೆ ಬೇಕೇ ಬೇಕು ನನಗೆ ಅಂತ ಹಠ ಇರ್ತದಲ್ಲ ಮಗು, ಅದನ್ನು ಕೊಡಲ್ಲ ನಿನಗೆ. ಡಿನೈಯಿಂಗ್ ವಾಟ್ ದ ಚೈಲ್ಡ್ ಲೈಕ್ಸ್ ಮೋಸ್ಟ್ ಇದು ಒನ್ ಆಫ್ ದಿ ಫೈನೆಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಡಿಸಿಪ್ಲಿನಿಂಗ್, ಪಾಸಿಟಿವ್ ಡಿಸಿಪ್ಲಿನಿಂಗ್. ಹಾಗೆ ಮಾಡಿದಾಗ ಶಿಸ್ತು ಆಯಿತು. ವಾಟ್ ಯು ಸೆಡ್ ಇಸ್ ಅಬೌಟ್ ಗುಡ್ ಪೇರೆಂಟ್ಸ್ ಹೂ ಆರ್ ಡಿಸಿಪ್ಲಿನ್ ಬಟ್ ಆಲ್ಸೋ ನಾಟ್ ಈಲ್ ಟು ದ ರಿಕ್ವೆಸ್ಟ್ ಆಫ್ ದ ಚೈಲ್ಡ್. ಕನ್ಸೆಷನ್ನು ಕೊಡ್ತೀನಿ, ಅನುಕೂಲನೂ ಮಾಡ್ತೀನಿ, ಬಟ್ ಟೈಮ್ ಕಮ್ಸ್ ಹೇಳಿದಂಗೆ ಒಂದೇ ಟೈಪ್ ಇರೋಲ್ಲ. ಈ 3 ಟೈಪಲ್ಲಿ ಯಾರೂ ಒಂದು ಟೈಪ್ ಕ್ಲಿಂಗ್ ಆಗೋಲ್ಲ. ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಅಲ್ಲ. ವಿ ಆರ್ ಆಲ್ ಕಾಂಬಿನೇಷನ್ಸ್ ಆಫ್ ಆಲ್ ಆಫ್ ದೆಮ್, ಒನ್ ಬೀಯಿಂಗ್ ಮೇಜರ್ ಪೋರ್ಷನ್. ಒಂದು ಯಾವುದೋ ಜಾಸ್ತಿ ಇರ್ತದೆ. ನಾನು ಡೀಟೇಲ್ಸ್ ಕೊಡಿ, ನಾನು ಮಾತಾಡಿ ಫಾಲೋ ಮಾಡ್ತೀನಿ. ಆ ಹುಡುಗ ಹೇಗಾಗಿದ್ದಾನೆ, ಬದಲಾಯಿಸಿದ್ದಾನೆ ಇಲ್ಲ ಅಂತ ಹೇಳೋಣ. ಮತ್ತು ಇನ್ನೊಂದು ಏನು ಮಾಡಬೇಕು ಗೊತ್ತಾ, ಅಲ್ಲಿ ಆ ಸ್ಕೂಲಲ್ಲಿ ಯಾರೋ ಒಬ್ಬರು ಟೀಚರ್ನ ಮೆಂಟರ್ ಅಂತ ಮಾಡಬೇಕು. ಇನ್ನೊಂದು ಹೇಳ, ನೀವು ಹೇಳಿದ್ದು ನಾಟದೆ ಹೋದರೂ ಶಿಕ್ಷಕರು ಹೇಳಿದ್ದು ನಾಟತೆ ಒಂದೊಂದು ಸಲ ಆ ವಯಸ್ಸಿಗೆ. ಅದಕ್ಕೆ ಆ ಟೀಚರ್ ಕಡೆಯಿಂದ ಹೇಳಿಸೋಣ, ಅಲ್ಲಿ ಹೆಲ್ಪ್ ಇನ್ ಡೂಯಿಂಗ್ ದ್ಯಾಟ್. ಬಟ್ ಬೇಸಿಕ್ಲಿ ಹೇಳ, ನಾನು ಮಗು 7-8 ಕ್ಲಾಸಿಗೆ ಬಂದಾಗ ಸ್ವಲ್ಪ ಗಮನ ಇರಬೇಕು ನಿಮಗೆ. ಅಡೋಲೆಸೆನ್ಸ್ ಏಜ್ ಶುರು ಆಗುತ್ತೆ. ಆದಾಗ ಅವ್ರ ಅಪೇಕ್ಷೆ ಏನಂದ್ರೆ, ನನ್ನ ದೊಡ್ಡ ಮಗ ಕೆಸರಲ್ಲಿದ್ದಿರೋ ಕಮಲ ಥರ ಸರ್. 2 ಗಂಡು ಮಕ್ಕಳು ನನಗೆ. ಅವನಿವಾಗ ಪ್ರಾಡಕ್ಟ್ ಡಿಸೈನಿಂಗು ಲಾಸ್ಟ್ ಸೆಮ್ 6 ಸೆಮ್, ಐ ಮೀನ್ 8 ಸೆಮ್. ಅವ್ನು ಎಲ್ಲಿ ಬಿಟ್ಟರು ಅವನ ಮೇಲೆ ಒಂದು ದೋಷನೂ ಇಲ್ಲ, ಅಥವಾ ಆ ಹುಡುಗ ಹಂಗಿಲ್ಲ. ಆದರೆ ಇದು ಡೆಡ್ ಅಪೋಸಿಟು. ಅಲ್ಲ, ಅದು ಏನು ಹೇಳೋಕ್ಕಾಗಲ್ಲ. ಒಂದು ಸಲ ಎಲ್ಲಿ ದಾರಿ ತಪ್ತದೆ ಅಂತ ಗೊತ್ತಾಗಲ್ಲ. ಆ ತಪ್ಪಿದ ನಮಗೂ ಗೊತ್ತಾಗಿರಲ್ಲ. ಅಲ್ಲಿ ಸ್ವಲ್ಪ ತಪ್ಪದು ನಮ್ಮ ಕಡೆ ತಪ್ಪಾಗೋದೇನು. ಅದೇ ಹೇಳಿದ್ನಲ್ಲ ನಾನು, 7ನೇ ಕ್ಲಾಸ್ ದಾಟಿ 8ನೇ ಕ್ಲಾಸಿಗೆ ಬಂದ ತಕ್ಷಣ ಮಕ್ಕಳನ್ನು ಸರಿಯಾಗಿ ಗಮನಿಸ್ಬೇಕು. ನಾವು ಹೇಳಿದ್ನಲ್ಲ, ಬ್ಯಾಗು ಚೆಕ್ ಮಾಡಬೇಕಾಗತ್ತೆ. ಯಾಕೆ ಹೇಳಿದೆ ಅಂದರೆ, ನಮ್ಮ ಮಕ್ಕಳು ಮುಂದೆ ದಾರಿ ತಪ್ಪಿದಾಗ ವಾಪಸ್ ಬರೋದು ಕಷ್ಟ ಆಗುತ್ತೆ ಅವಕ್ಕೆ ಅಂತ ಮಾಡಬೇಕು ಅದನ್ನು. ಇನ್ನೊಂದು ಹೇಳ, ನಮಗದು ಯಾವ ಹೊತ್ತಿಗೆ ಯಾರ ಸಂಪರ್ಕ ಬರ್ತದೆ, ಹೇಗೆ ಬರ್ತದೆ ಅಂತ ನಾವು ಗಮನ ಇಟ್ಟು ನೋಡಲೇಬೇಕಮ್ಮ, ಬೇರೆ ಗತಿ ಇಲ್ಲ ನಮಗೆ. ಈ ಕಾಲ ಅಂತೂ ಇನ್ನೂ ಭಾಳ ಕಷ್ಟ ಇದೆ. ಅದು ನೋಡದೆ ಹೋದಾಗ ಸ್ವಲ್ಪ ಕಾಲ ಮೀರಿ ಹೋಗ್ಬಿಡುತ್ತೆ ಮುಂದೆ ಯಾವುದೋ ಹಂತಕ್ಕೆ ಹೋದಾಗ. ಈಗ ಹಂಗೆ ಅನಿಸಿದೆ ಸರ್. ಹಂಗೆ ಅನ್ಬೇಡಿ, ಸದ್ಯ ಆಗೋ ಚಾನ್ಸ್ ಇರುತ್ತೆ. ಕೆಲವೊಂದು ಸಲ ಕಂಟ್ರೋಲ್ ಬಂದರೆ, ಟೀಚರ್ ಇದ್ದರೆ, ಏನೋ ಹೇಳಿದರೆ ಬದಲಾಯಿಸಿದ್ದನ್ನು ಕಂಡಿದ್ದೇನೆ ನಾನು, ಬೇಕಾದಷ್ಟು ಜನ ಕಂಡಿದ್ದೇನೆ. ಗದಗಲ್ಲಿ ಹುಡುಗ ಇದೇ ಥರ ಮಾಡಿ ಗುಂಡ ಅಂತಾಗಿ ರೌಡಿ ಶೀಟಾಗಿ ಜೈಲಿಗೆ ಹಾಕಿದ್ರು ಅವನ್ನ. ಈಗ ಅವ್ನು ಲೆಕ್ಚರರ್ ಆಗಿದ್ದಾನೆ, ಚೆನ್ನಾಗಿ ಓದಿ ಪೊಲಿಟಿಕಲ್ ಸೈನ್ಸಲ್ಲಿ MA ಮಾಡಿ ಲೆಕ್ಚರರ್ ಆಗಿ ಚೆನ್ನಾಗಿದ್ದಾನೆ. ಈಗ ಬದಲಾಯಿಸ್ತಾರೆ ಅಂತ ಹೇಳ್ತೀನಲ್ಲ, ಅದು ಯಾರು ಬದಲಾಯಿಸ್ತಾರೆ, ಯಾರು ಕೈ ಹಾಕ್ತಾರೆ ಸ್ವಲ್ಪ ನೋಡಬೇಕು ಅದನ್ನು ಹುಷಾರಾಗಿ. ನೀವು ಸ್ವಲ್ಪ ಡೀಟೇಲ್ಸ್ ಕೊಟ್ಟರೆ ನಾನು ಆ ಪ್ರಿನ್ಸಿಪಾಲ್ ಹತ್ರ ಮಾತಾಡಿ ಒಬ್ಬ ಒಳ್ಳೆ ಮೇಸ್ಟ್ರನ್ನ ಗೊತ್ತು ಮಾಡಿ ಅವ್ರ ಕಡೆಯಿಂದ ಹೇಳಿಸೋ ಪ್ರಯತ್ನ ಮಾಡೋಣ. ಇದು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಇನ್ನೊಂದು ಹೇಳ್ತೀನಿ, ಮಕ್ಕಳ ಮನಸ್ಸು ಎಷ್ಟು ಚೇಂಜ್ ಆಗುತ್ತೆ ಆ ವಯಸ್ಸಿಗೆ ಅಂದರೆ, ಹಾರ್ಮೋನಲ್ ಚೇಂಜಸ್ ಇದೆ. ಹುಡುಗ ಹುಡುಗಿ ಕಡೆ ಮನಸ್ಸು ಎಳೀತದೆ. ನಥಿಂಗ್ ಅನ್ಯಾಚುರಲ್ ಅಬೌಟ್ ಇಟ್. ಆದರೆ ಅದು ಅತಿ ಆಗಲಾರ್ದಂಗೆ ಗಮನ ಇಡಬೇಕು. ನಾನು ಫ್ರೆಂಡ್ಸ್ ಯಾರಿದ್ದಾರೆ ನೋಡ್ಕೋಬೇಕು. ನನ್ನ ಮೊಮ್ಮಗಳು ನನ್ನ ಬುದ್ಧಿ ಹೇಳ್ತಾಳೆ ಬಂದು, ಶಿ 13. ಒಂದು ಸಲ ಬಂದು ನನಗೆ ಅತಿ ಸೀರಿಯಸ್ ಆಗಿ ಹೇಳಿದ್ಲು, ಅಜ್ಜ ಐ ವಾಂಟ್ ಟು ಟೆಲ್ ಯು ಸಮಥಿಂಗ್ ಅಂದು. ಹೇಳಮ್ಮ ಅಂದೆ. ಇಫ್ ಯು ಫೈಂಡ್ ಮೈ ಬಿಹೇವಿಯರ್ ನಾಟ್ ಸೊ ಅಪ್ರಾಪ್ರಿಯೇಟ್ ಸಮ್ ಟೈಮ್ಸ್, ಡೋಂಟ್ ಬ್ಲೇಮ್ ಮೀ, ಬ್ಲೇಮ್ ಮೈ ಏಜ್ ಅಂತಾಳೆ. ಬ್ಲೇಮ್ ಮೈ ಅಡೋಲೆಸೆನ್ಸ್ ಏಜ್. ಆ ಮಕ್ಳಿಗೆ ಹಂಗಿರುತ್ತೆ. ಅಡೋಲೆಸೆಂಟಲ್ಲಿ ಅವು ಏನು ಮಾಡ್ತಾವೆ ಗೊತ್ತಾಗಲ್ಲ. ದಿ ಸ್ಪೆಂಡ್ ಮೋರ್ ಟೈಮ್ ಬಿಫೋರ್ ದ ಮಿರರ್. ಬಾಯ್ಸ್ ಸ್ಪೆಂಡ್ ಮೋರ್ ಟೈಮ್ ಔಟ್ಸೈಡ್ ದೆನ್ ದಿ ಹೌಸ್. ಹೊರಗೆ ಆಟ ಆಡೋಕ್ಕೆ ಹೋಗ್ತಾರೆ. ಎಳತೆಗಳು ಬರ್ತದೆ. ಅದರಿಂದ ಚಿಂತೆ ಮಾಡಬೇಡಿ. ದಿಸ್ ಇಸ್ ಅ ಕಾಮನ್ ಫಿನಾಮಿನಾ ಅಟ್ 13, 14, 15, 16. ಆ ಹೊತ್ತಿಗೆ ನಾವು ತುಂಬ ಎಚ್ಚರವಾಗಿರಬೇಕಾಗತ್ತೆ ಅಲ್ವಾ. ಈಗ ಕಳ್ತನ ಭಾಳ ಆಗ್ತಾ ಇದೆ ನಮ್ಮ ಏರಿಯಾದಾಗ ಅಂದಾಗ ನಾವೇನೇನೋ ಮಾಡ್ಕೋತೀವಲ್ಲ, ಹಾಗೆ ಕಳ್ತನ ಆಗೋ ಏಜ್ ಅದು.
ಮನಸ್ಸು ಕಳತನ ಆಗೋ ಏಜ್ ಅದು, ಸ್ವಲ್ಪ ಕಾಪಾಡ್ಕೋಬೇಕು. ನೀವೇನೇ ಹೇಳಿದ್ರು ಸರ್, ಈ ಕ್ಷಣಕ್ಕೆ ನಮ್ಮನ್ನ ಬಾಯಿ ಮುಚ್ಚಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ. ಸೊ ಆಮೇಲೆ ನಮ್ಮ ಹಿಂದೆ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಕಲ್ಪನೆನೂ ಇರಲ್ಲ. ಅಲ್ಲ, ಗೊತ್ತಾಗೋಕೆ ಸಾಧ್ಯವೇ ಇಲ್ಲ, ಸಾಧ್ಯನೇ ಇಲ್ಲ. ನಾವು ಹಿಂದೆ ಹೋಗಕ್ ಆಗೋದಿಲ್ಲ ಸರ್. ಅಲ್ಲಲ್ಲ, ಅವ್ರ ಹಿಂದಿಂದ ಹೋಗಕ್ ಆಗೋದಿಲ್ಲ, ಅದ್ರ ಮನೆಗೆ ಬಂದಾಗ ಗೊತ್ತಾಗುತ್ತೆ. ಹಾ, ಅದು ಇನ್ನೊಂದು ಹೇಳ, ಗೊತ್ತಾಗಿದೆ. ನಾನು ಯಾವ ತಾಯಿಗಾದ್ರೂ ಕೂಡ ಮಗ ಕಣ್ಣು ತಪ್ಪಿಸ್ತಾನೆ ಅಂದ್ರೆ ನಾನು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಬೇಕು. ಅವನು ತಪ್ಪು ಮಾಡಿದ್ರೆ ಕಣ್ಣಲ್ಲಿ ಕಣ್ಣಿಡೋಕೆ ಆಗೋಲ್ಲ, ತಕ್ಷಣ ತಲೆ ಬಗ್ಸ್ತಾನೆ, ಈ ಕಡೆ ನೋಡಿ ಮಾತಾಡ್ತಾನೆ. ಒಂದ್ಸಲ ನಿಮ್ಮ ಕಣ್ಣು ತಪ್ಪಿಸಿ ಮಾತಾಡ್ತಿದ್ದೆ, ಏನೋ ತೊಂದರೆ ಆಗಿದೆ ಅಂತ ಕೂಡಿಸ್ಕೊಳ್ಳಿ ಪಕ್ಕದಲ್ಲಿ. ಏನಪ್ಪ ಹೇಳು, ಏನು ತೊಂದರೆ ಆಗಿದೆ, ಸರಿ ಮಾಡೋಣ. ತಪ್ಪಾಗಿದೆಯಾ, ಡಸಂಟ್ ಮ್ಯಾಟರ್, ವಿಲ್ ಸರಿ ಮಾಡೋಣ ಯಾವುದಾದ್ರು ಅಂತ ಹೇಳಿ ಮಾತಾಡಬೇಕಾಗತ್ತೆ. ಮನೇಲಿ ಯಜಮಾನ ಮಾಡಬೇಕಾದ್ರೆ ಭಾಳ ಮುಖ್ಯ ಕೆಲಸ ಅದು. ಇನ್ಫ್ಯಾಕ್ಟ್ ಗುಡ್ ಕಾಪ್ ಬ್ಯಾಡ್ ಕಾಪ್ ಎಲ್ಲ ಕಾನ್ಸೆಪ್ಟ್ ಹೇಳಬೇಕಾಗತ್ತೆ ಮಕ್ಕಳಿಗೆ. ನಮ್ಮ ಭಾರತದಲ್ಲಿ ಬೇರೆ ರೀತಿ ಹೇಳ್ತಾ ಇದ್ವಿ ನಾವು, ಮೊದಲು ಕಥೆಗಳ ಮೂಲಕ ಹೇಳ್ತಾ ಇದ್ವಿ, ಟೆಲಿಂಗ್ ಇನ್ ಸ್ಟೋರೀಸ್ ಆ್ಯಂಡ್ ಮೈಥಾಲಜಿಕಲ್ ಸ್ಟೋರೀಸ್ ಎಲ್ಲ ಹೇಳ್ತಾ ಇದ್ವಿ. ಇವತ್ತು ಪ್ರಾಕ್ಟಿಕಲ್ ಆಗೇ ಹೇಳಬೇಕಾಗಿದೆ ಮಕ್ಕಳಿಗೆ. ದ ಏರಿಯಾಸ್ ವೇರ್ ದ ಚೈಲ್ಡ್ ಈಸ್ ಲೈಕ್ಲಿ ಟು ಸ್ಲಿಪ್, ಶೇರ್ ವೈ ಲೈಕ್ಲಿ ಗೆಟ್ ಸ್ಟಿಮ್ಯುಲಸ್ ಫ್ರಮ್ ಸಂಬಡಿ ಎಲ್ಸ್. ಅದಕ್ಕೆ ನಾನು ಹೇಳಿದ್ನಲ್ಲ, ಮೋರ್ ಇಂಪಾರ್ಟೆಂಟ್ ಈಸ್ ವಾಟ್ ಕೈಂಡ್ ಆಫ್ ರೋಲ್ ಮಾಡೆಲ್ ದಟ್ ವಿ ಗಿವ್ ಬಿಫೋರ್ ದೆಮ್. ಯು ವಾಂಟ್ ದೆಮ್ ಟು ಬಿಕಮ್ ಎ ರಿಚ್ ಮ್ಯಾನ್, he will become a rich man at any cost. That is the problem. If he wants to become a rich at any cost, it is normally at the cost of values. But gradually grow ಆಗಪ್ಪ, ಏನೂ ತೊಂದರೆ ಇಲ್ಲ, ಗೋ ಸ್ಲೋಲಿ ಬಟ್ ಬಿ ಸ್ಟಡಿ ಅಂತ ಹೇಳೋ ಹಾಗೆ. ವಾಟ್ ಈಸ್ ಗುಡ್ ಆ್ಯಟಿಟ್ಯೂಡ್, ವಾಟ್ ಇಸ್ ರಾಂಗ್ ಆ್ಯಟಿಟ್ಯೂಡ್, ವಾಟ್ ಈಸ್ ದ ರೈಟ್ ವೇ ಆಫ್ ಡೆವಲಪಿಂಗ್ ಯುವರ್ ಮೈಂಡ್, ರಾಂಗ್ ವೇ ಆಫ್ ಡೆವಲಪಿಂಗ್ ದ ಮೈಂಡ್. ಇದು ಅಷ್ಟೇ ಅಲ್ಲ, ನಾವು ಹುಡುಗಿಯರು ಹೇಳಬೇಕಾಗತ್ತೆ. ಈಗ ಗುಡ್ ಟಚ್ ಬ್ಯಾಡ್ ಟಚ್ ಎಲ್ಲ ಕಲಿಸ್ಕೊಡ್ಬೇಕು ನಾವೆಲ್ಲ ಮಕ್ಕಳಿಗೆ. ಈಗ ದ ವರ್ಲ್ಡ್ ಈಸ್ ನಾಟ್ ಸೋ ಇನ್ನೋಸೆಂಟ್, ದೇರ್ ಫೋರ್ ವಿ ಹ್ಯಾವ್ ಟು ಟೀಚ್ ಆಲ್ ದ್ಯಾಟ್. ಮೊದಲೇನು ಮಾಡ್ತಿದ್ವಿ ನಾವು, ವಿ ಲೇವ್ ಇಟ್ ಟು ದ ಸ್ಕೂಲ್ ಟು ಡೂ ಇಟ್. ಈಗ ನಾವು ಎವ್ರಿ ಸ್ಕೂಲ್ ವಿಲ್ ಹ್ಯಾವ್ ಎ ಕೌನ್ಸಿಲರ್. ನಾವು ಯು ರಿಕ್ವೈರ್ ಎ ಕೌನ್ಸಿಲರ್, ಈಸ್ ಮ್ಯಾಂಡೇಟೆಡ್ ಬೈ ದಿ CBSE ನಾವು. ಎವ್ರಿ ಸ್ಕೂಲ್ ಶುಡ್ ಹ್ಯಾವ್, ಇಫ್ ಯು ಹ್ಯಾವ್ ಲೆಸ್ ದೆನ್ 500 ಸ್ಟೂಡೆಂಟ್ಸ್, ಯು ರಿಕ್ವೈರ್ ಒನ್ ಕೌನ್ಸಿಲರ್ ಫುಲ್ ಟೈಮ್ ಇಯರ್. ಬೇಕೇ ಬೇಕದು. ಯಾಕೆ ಬೇಕಾಗಿದೆ ಗೊತ್ತಾ, ಮೊದಲು ಅದು ಬೇಕಾಗ್ತಿರಲಿಲ್ಲ. ಟುಡೇ ವಿ ರಿಕ್ವೈರ್ ಇಟ್. ಎಲ್ಲಿವರೆಗೆ ಬಂದಿದೆ ಅಂದರೆ, ಅಮ್ಮ ಯು ನೋ ವೆರಿ ವೆಲ್ ದ ಕೈಂಡ್ ಆಫ್ ಅಬ್ಯೂಸಸ್ ದ ಚೈಲ್ಡ್ ಈಸ್ ಫೇಸಿಂಗ್, ನಾಟ್ ನೆಸೆಸರಿಲಿ ಫ್ರಮ್ ಔಟ್ಸೈಡ್, ಇಟ್ ಇಸ್ ಹ್ಯಾಪನಿಂಗ್ ವಿದಿನ್ ದ ಹೌಸ್ ಇಟ್ ಸೆಲ್ಫ್. ಹೆಂಗೆ ಕಾಪಾಡ್ಕೋತೀರಿ ಮಕ್ಕಳನ್ನ ನೀವು ಈ ಪರಿಸ್ಥಿತಿ ಇದ್ದಾಗ? ಫಾದರ್ ಆ್ಯಂಡ್ ಮದರ್, ಸಮಟೈಮ್ಸ್ ಐ ಫೀಲ್ ಸಮಟೈಮ್ಸ್ that the father does not play a very important role. It should play an important role, as important as the mother's role, because there are certain strength that the mother has. Mother can win the heart of the child, but the brain of the child can be controlled by the father. Both of them together, they manage it. Then you talk of the good cop and bad cop, it works well. Both of them cannot take the eyes off the boy or the girl. Age up to 13, ಅದಕ್ಕೆ ಹೇಳ್ತಾರಲ್ಲ, if you taken care of the child till 16, you're taken care for life ಅಂತ. Up to 16 we should take care of them, then they're stable, they can manage anywhere. Thank you so much. Thank you. We'll see you again tomorrow. Thank you.